ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬಸವಣ್ಣನವ್ರ ಪರಿಚಯ ಮಾಡಿಕೊಂಡೆ. ಬಸವಣ್ಣನವರು ಅವರು ಸ್ನೇಹಿತರನ್ನೆಲ್ಲ ದೇವಸ್ಥಾನಕ್ಕೆ ಆಗಿರ್ಬೋದು ತುಂಬ ಕಡೆ ಯಾಕೆ ಅವ್ರನ್ನ ಹಿಂದುಳಿದ ಜನನ ಹೊರಗಡೆ ಇಡ್ತಾರೆ ಅದನ್ನೆಲ್ಲ ಪ್ರಶ್ನೆ ಮಾಡಿ ಅವ್ರನ್ನ ಕರ್ಕೊಂಡೋಗಿದ್ದು ಇದೆ. ಒಂದು ಸಲ ಅವರ ಸ್ನೇಹಿತ ಒಬ್ಬ ನೀರು ಕುಡಿಯೋಕೆ ಹೋಗಿ ಬಾವಿಲಿ ಬಿದ್ದಾಗ ಕೆಳವರೆಗುದನು ಯಾರೂ ಸಹಾಯ ಮಾಡಲ್ಲ. ಅವಾಗ ಬಸವಣ್ಣವರೇ ಹೋಗಿ ತುಂಬ ನೀರಲ್ಲಿ ಬಿದ್ದು ಅವನ್ನ ರಕ್ಷಣೆ ಮಾಡ್ತಾರೆ. ಆ ವಿಚಾರನ ಗ್ರಾಮಸ್ಥರು ಅವ್ರ ತಂದೆಗೆ ತಿಳಿಸಿದಾಗ ಅವರು ಮನಸಾರೆ ಹೊಗಳುತ್ತಾರೆ. ಯಾಕೆಂದರೆ ಅವರು ಮನುಷ್ಯರೇ. ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು, ತುಂಬ ಮೇಲು ಜಾತಿ ಕೀಳು ಜಾತಿ ಅಂತ ತುಂಬ ಭೇದ ಭಾವ ಮಾಡ್ತಿದ್ರು. ಅವರಿಗೆ ಒಂದು ಯಾವುದೇ ಸ್ಥಳದಲ್ಲೂ ಅವ್ರಿಗೆ ಅವಕಾಶ ಇರ್ತಿರಲಿಲ್ಲ. ಆದರೆ ಇವಾಗ ಆ ಥರ ಇಲ್ಲ, ತುಂಬ ಹಿಂದಿನ ಕಾಲದಲ್ಲಿ ಆ ಥರ ಇತ್ತು. ಬಸವಣ್ಣನವರು ಕೆಲವೊಂದು ಅಸ್ಪೃಶ್ಯತೆ ಎಲ್ಲನೂ ಹೋಗಲಾಡಿಸಿದ್ರು. ಅವರ ಕೆಲವು ವಚನಗಳಲ್ಲಿ ಕಂಡುಬರೋ ವೈವಿಧ್ಯತೆಗಳು: ಕೆಟ್ಟ ಕರ್ಮದಿಂದ ಪಾಪವು, ಸತ್ಕರ್ಮದಿಂದ ಪುಣ್ಯವು ಪ್ರಾಪ್ತಿಯಾಗುವುದು. ಪುಣ್ಯ ಪಾಪವೆಂಬ ಭಯ ಕರ್ಮವನ್ನಾರು ಬಲ್ಲರಯ್ಯ. ಇದನಾರಂಬರು ಕಾಯತಾನಂಬರೆ ಕಾಯ ಮಣ್ಣು ದೇವತ ಜೀವಿತಾನುಂಬರೆ ಜೀವ ಜೀವ ಬಯಲು. ಈ ಉಭಯ ನಿರ್ಣಯನ ಕೂಡಲ ಸಂಗಮ ದೇವ ನಿಮ್ಮ ಶರಣ ಬಲ್ಲ. ಇಲ್ಲಿ ಪಾಪ ಪುಣ್ಯ ಎಂಬುದೇ ವಿಚಾರವಾದ. ಪಾಪ ಪುಣ್ಯ ಇವುಗಳ ಕಲ್ಪನೆಯಿಂದ ಮಾನವನು ತನ್ನ ಜೀವನದಲ್ಲಿ ಏನು ಮಾಡಬಾರದು, ಏನು ಮಾಡಬೇಕು ಎಂಬುದನ್ನು ಚೆನ್ನಾಗಿ ಅರಿತುಕೊಂಡು ನಡೆದರೆ ಸನ್ಮಾರ್ಗದತ್ತ ಸಾಗಲು ಸಾಧ್ಯ. ಪಾಪ ಎಂಬುದು ಇರುವುದಾದರೆ ಅದು ಯಾವುದೇ ರೀತಿಯ ಯಾತ್ರೆ, ಪೂಜೆ, ಆರಾಧನೆ, ಪೂಜೆ, ಉಪವಾಸ ಮುಂತಾದವುಗಳನ್ನು ಆಚರಿಸುವುದರಿಂದ ತೊಲಗುವುದಿಲ್ಲ. ಪಾಪಕ್ಕೆ ಪ್ರಾಯಶ್ಚಿತ್ತವೇ ಮದ್ದು. ಏನು ಮದ್ದು? ತನ್ನ ಅಂತರಂಗವನ್ನು ಶುದ್ಧವಾಗಿಟ್ಟುಕೊಂಡು ಬಹಿರಂಗದಲ್ಲೂ ಸಹಾಯಕನಾದಾಗ ಮಾತ್ರ ಪಾಪ ದೂರವಾಗಲು ಸಾಧ್ಯ. ಆಗ ಪುಣ್ಯದ ಸಂಪಾದನೆಯಾಗಬಹುದು. ಪುಣ್ಯವೆಂಬುದು ಜನರಲ್ಲಿ ಅಡಗಿಕೊಂಡಿರುವ ಪ್ರೀತಿಯೇ ಆಗಿದೆ. ಬಸವಣ್ಣನವರ ಅಭಿಪ್ರಾಯ, ಪಾಪ ಪುಣ್ಯಗಳೆರಡು ತಮ್ಮ ತಮ್ಮ ಕರ್ಮಾನುಸಾರ ಲಭಿಸುತ್ತವೆ. ಇವೆರಡರ ಪರಿಣಾಮ ಅರಿವಾಗುವುದು ತುಸು ಕಷ್ಟವೇ ಸರಿ, ಶರಣರಿಗೆ ತಿಳಿದಿರುತ್ತದೆ. ಪಾಪ ಪುಣ್ಯಗಳ ಪರಿಣಾಮ ಏನೆಂದು ಶರಣರು ಹೃದಯವಂತರು, ಸಕಲ ಜೀವಾತ್ಮರಿಗೂ ಒಳ್ಳೆಯದನ್ನೇ ಬಯಸುವವರು. ಆದುದರಿಂದಲೇ ಶರಣರು ಲೋಕಪ್ರೀತಿಗೆ ಪಾತ್ರರಾದರು. ಶರಣ ಎಂದರೆ ಎಲ್ಲವನ್ನು ಗೆದ್ದವನು ಮತ್ತು ಎಲ್ಲವನ್ನು ತಿಳಿದುಕೊಂಡವನು. ಅವರು ನಿಸ್ವಾರ್ಥಿಗಳಾಗಿ ಉದಾತ್ತ ಭಾವನೆಗಳಿಂದ ಬೆಳಗುತ್ತಿರುವವರು. ಇದರಿಂದಲೇ ಅವರು ಪಾಪ ಪುಣ್ಯಗಳನ್ನು ಗೆದ್ದವರು. ಒಂದು ವಚನ, ಅದರದ್ದು ಅರ್ಥಗಳು, ಮೀನಿಂಗ್ಸ್, ಅದರದ್ದು ವಿವರಣೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದು ಇನ್ನೊಂದು 2ನೇ ವಚನ. ಮೊದಲ 3ಕ್ಕೆ ಅಂಜುವುದಿಲ್ಲ, ನಂತರದ 3ಕ್ಕೆ ಅಂಜುತ್ತಾರೆ. ಹರಿವ ಆವಿ ಗಂಜಿ, ಉರಿಯ ನಾಲಿಗೆ ಗಂಜಿ, ಸುರಗಿಯ ಮನೆ ಗಂಜಿ, ಒಂದಕ್ಕಂಜುವೆ ಒಂದಕ್ಕಳುಕುವೆ, ಪರಶ್ರೀ ಪರಧನವೆಂಬಿ ಜೂಬಿ ಗಂಜಿವೆ. ಮುನ್ನಂಜದ ರಾವಣನೇ ವಿಧಿಯಾದ, ಅಂಜುವೆನ್ನಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಮೊದಲ 3ಕ್ಕೆ ಅಂಜುವುದಿಲ್ಲ, ಆದರೆ ನಂತರದ 3ಕ್ಕೆ ಅವರು ಅಂಜುತ್ತಾರೆ. ಶರಣ ಬದುಕು ಅಷ್ಟೊಂದು ಸುಲಭವಾದುದೇನಲ್ಲ. ಶರಣ ಬದುಕಿನಲ್ಲಿ ಜೀವಿಸಬೇಕಾದರೆ ಧೈರ್ಯ ಬೇಕು, ಹಾಗೆಯೇ ಅಂಜಿಕೆಯೂ ಇರಬೇಕು. ಯಾವುದರಲ್ಲಿ ಧೈರ್ಯವಿರಬೇಕು, ಯಾವುದರಲ್ಲಿ ಅಂಜಿಕೆ ಇರಬೇಕು ಎಂಬುದರ ತಿಳುವಳಿಕೆಯೇ ಬದುಕು. ಬಸವಣ್ಣನವರು ಪ್ರತಿಪಾದಿಸಿರುವಂತೆ ಆರೋಗ್ಯಪೂರ್ಣ ವ್ಯಕ್ತಿಗೆ ಆಘಾತ ರೂಪದಲ್ಲಿ 3 ರೀತಿಯ ಮರಣ ಸಂಭವಿಸುತ್ತವೆ. ಅವುಗಳು ವಿಷದಿಂದ, ಬೆಂಕಿಯಿಂದ, ಆಯುಧದಿಂದ. ಈ 3ನ್ನು ಬಸವಣ್ಣನವರು ಹರಿವಾವು, ಉರಿಯ ನಾಲಿಗೆ ಮತ್ತು ಸುರಗಿಯ ಮನೆ ಇವುಗಳಿಂದ ಸಂಕೇತಿಸುತ್ತಾರೆ. ಆದರೆ ಇವುಗಳಿಗೆ ಖಂಡಿತವಾಗಿಯೂ ಹೆದರಬಾರದು. ವಿಷಕಂಠವನ್ನು ಆರಾಧಿಸುವವನು ವಿಷಕ್ಕೆ ಹೆದರುವನೇ. ವಿಷಕಂಠ ಅಂದರೆ ಶಿವ. ತ್ರಿಶೂಲಧಾರಿಯನ್ನು ಪೂಜಿಸುವವನು ಆಯುಧಕ್ಕೆ ಹೆದರುವುದೇ? ಶರಣರಿಗೆ ಮರಣದ ಭಯ ಎಂದಿಗೂ ಇರಬಾರದು. ಶರಣರ ಬದುಕು ಮರಣದಲ್ಲಿ ನೋಡು ಎಂಬ ಮಾತಿನಂತೆ ಶರಣನಿಗೆ ಮರಣ ಎಂದಿಗೂ ಅಪಾಯಮಾನ. ಅದಕ್ಕಾಗಿ ಅವನು ಎಂದಿಗೂ ಎದುರುವನಲ್ಲ. ಬಸವಣ್ಣನವರು ಅಂಜುವುದು 2 ಭಯಾನಕ ವಿಷಯಗಳಿಗೆ ಮಾತ್ರ. ಅವು ಪರಶ್ರೀ, ಪರಧನ. ಇವೆರಡಕ್ಕೂ ಎಂದಿಗೂ ಆಸೆ ಪಡಬಾರದು. ಇವೆರಡು ಕೃತ್ಯಗಳು ಮಹಾಪಾಪ ಎಂದು ಬಸವಣ್ಣನವರು ಹೇಳಿರುವರು. ಇವು 2 ವಚನಗಳದ್ದು ವಿವರಣೆ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಧನ್ಯವಾದಗಳು.